ನಮಸ್ತೆ ಫ್ರೆಂಡ್ಸ್, ಲಕ್ಷ್ಮೀ ಶ್ರೀನಿವಾಸ್ ಕುಟುಂಬಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮೈದಾ ಹಿಟ್ಟು ಬಳಸದೆ ಗೋಧಿ ಹಿಟ್ಟಲೆ ಪುರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಬೆಟಗೇರಿ ಚಟ್ನಿ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದೆರಡು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ 2 ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ. ನಾನು ಸ್ವಲ್ಪನೂ ಮೈದಾ ಹಿಟ್ಟು ಬಳಸೋದಿಲ್ಲ. ಇವಾಗ ಇದಕ್ಕೆ ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ಪೂರಿ ಹಿಟ್ಟನ್ನ ನೈಸಾಗಿ ನೀಟಾಗಿ ನಾದ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಮತ್ತು ತೀರಾ ಗಟ್ಟಿಯಾಗಿ ನಾದ್ಕೋಬಾರ್ದು. ಇದನ್ನ ಆದಷ್ಟು ಮೆತ್ತಗೆನೆ ನಾದ್ಕೋಬೇಕು. ಹಾಗಂತ ತೀರಾ ಅಳಕಾಗಿನೇ ನಾದ್ಕೋಬಾರ್ದು. ಇವಾಗ ನೋಡಿ ಈ ಥರ ಹಿಟ್ಟನ್ನ ಚೆನ್ನಾಗಿ ನಾದ್ಕೊತಿದ್ದೀನಿ. ಇದಕ್ಕೆ ಸಕ್ಕರೆ ಯಾಕೆ ಹಾಕ್ಕೊಂಡಿದ್ದೀನಪ್ಪ ಅಂದ್ರೆ ಈ ಚಟ್ನಿಗೆ ಈ ಥರ ಸಕ್ಕರೆ ಹಾಕ್ಕೊಂಡು ಪುರಿಗೆ ಹಿಟ್ಟು ನಾದ್ಕೊಂಡ್ರೆ ಪುರಿ ಚೆನ್ನಾಗಿ ಬರ್ತೈತಿ. ಮತ್ತು ಇದಕ್ಕೆ ಕಾಂಬಿನೇಷನ್ ಈ ಥರನ ಹಿಟ್ಟು ಪೂರಿ ನಾದ್ಕೊಂಡ್ರೆ ಪೂರಿಗೆ ಈ ಥರ ಹಿಟ್ಟು ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಸ್ಮೂತಾಗಿ ಹಿಟ್ಟನ್ನ ಅದಕ್ಕೆ ನಾದ್ಕೋಬೇಕು. ಇವಾಗ ಎಷ್ಟು ಆಯಿತು ಇದು. ಇದಕ್ಕೆ ಒಂದು ಬೌಲ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಈಗ ಚಟ್ನಿಗೆ ರೆಡಿ ಮಾಡ್ಕೊತಿದ್ದೀನಿ. ಈಗ ಒಂದು ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅನ್ಸುತ್ತೆ. ಅದಕ್ಕೆ ಇನ್ನೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ನೀವು ಬೇಕಿದ್ರೆ ಸ್ವಲ್ಪ ಕೂಡ ಎಣ್ಣೆನ ಹಾಕ್ಕೋಬೋದು. ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊತಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಇದಕ್ಕೆ 2 ಮೀಡಿಯಂ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊತಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 1-2 ಕರಿಬೇವು ಎಲೆನ ಕಡ್ಡಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮ್ಯಾಗ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮ್ಯಾಗ ಹಾಕ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನ್ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದು ಯಾಕಂದರೆ ಇದು ಖಾರ ಖಾರ ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ ಇದು ಚಟ್ನಿ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊತಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಎಲ್ಲ ಈರುಳ್ಳಿಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟಿಗೆ ಎಲ್ಲ ಮಿಕ್ಸ್ ಆಗುವಾಗ ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು.
ಹಸಿಮೆಣಸಿನ್ಕಾಯಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಈರುಳ್ಳಿಗೆ ಅಂಟ್ಕೊಂಡು ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆಗಿದೆ. ಇದನ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಇದು ಆರಿಂದಾಗ ಹಾಕ್ಕೋಬೇಕು. ಇವಾಗ ಒಂದು ಬೌಲ್ ಅಷ್ಟು, ಒಂದು ಮೀಡಿಯಮ್ ಸೈಜ್ ಬೌಲ್ ಮೊಸರು ತೊಗೊಂಡಿದ್ದೀನಿ. ಈ ಥರ ಗುಂಡಿಗೆ ಅಥವಾ ಒಂದು ಯಾವ್ದಾರ ಬೌಲ್ಗೆ ಇದನ್ನ ಹಾಕ್ಕೋಬೇಕು. ಮೊಸರನ್ನ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಬ್ಲೆಂಡರ್ ತೊಗೊಂಡು ಇದನ್ನ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಬ್ಲೆಂಡರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಾಂದ್ರೆ ಮಜ್ಜಿಗೆ ಕಡಿ ಕೋಲು ಇದ್ರೆ ಕೂಡ ಇದನ್ನ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಹುರ್ಗಡ್ಲೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಆ ಬೌಲ್ ಮೊಸರು ತೊಗೊಂಡಿದ್ನಲ್ಲ, ಆ ಬೌಲ್ ಅಷ್ಟು ಇದಕ್ಕೆ ಹುರ್ಗಡ್ಲೆ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೀವು ಯಾವ ಬೌಲಲ್ಲಿ ಮೊಸರು ತೊಗೊಂಡಿದ್ರು ಅಷ್ಟೇ ಸೈಜಿನಷ್ಟು ಕಡಲೆ ಹಿಟ್ಟು ಕೂಡ ತಗೋಬೋದು. ಈ ಹುರ್ಗಡ್ಲೆ ಹಿಟ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ನೀವು ಹಸಿ ಕಡಲೆ ಹಿಟ್ಟು ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ. ಇದನ್ನೆಲ್ಲ ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು, ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೀರು ಹಾಕಿ ಇರಬೇಕು. ಇದು ಚಟ್ನಿ ಗಟ್ಟಿಯಾಗಿರಂಗಿಲ್ಲ. ಇದು ಸ್ವಲ್ಪ ನೀರು ಥರ ಇದ್ರೇ ಚೆನ್ನಾಗಿರುತ್ತೆ ಇದು. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊತಿದ್ದೀನಿ. 1 ಸ್ಪೂನ್ ಅಷ್ಟು, 1.5 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೋಬೇಕು ಇದಕ್ಕೆ. ನಾ ಆವಾಗಲೇ ಹೇಳ್ದ ಹಾಗೆ ಇದು ಸಿಹಿಯಾಗಿ ಇರುತ್ತೆ, ಖಾರ ಆಗಿರುತ್ತೆ ಮತ್ತು ಹುಳಿಯಾಗಿ ಇರುತ್ತೆ ಚಟ್ನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಮಾಡಿಟ್ಕೊಂಡ್ರಂಥ ಈರುಳ್ಳಿ ಪಲ್ಯ ಇವಾಗ ತಣ್ಣಗಾಗಿದೆ ನೋಡೋಣ. ಅದು ಪಲ್ಯ ತಣ್ಣಗಾಗಿಂದಾಗ ಇದನ್ನ ಹಾಕ್ಕೋಬೇಕು, ಅಂದ್ರೇ ಚೆನ್ನಾಗಿರುತ್ತೆ ಅದು. ಇವಾಗ ನೋಡಿ, ಇದನ್ನೆಲ್ಲ ಈರುಳ್ಳಿ ಪಲ್ಯ ತಣ್ಣಗಾಗಿದೆ. ಇದು ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡು ಮಾಡಿಟ್ಕೊಂಡ್ರಂತ ಇದನ್ನ ಕಡಲೆ ಹಿಟ್ಟು, ಮೊಸರು, ಸಕ್ಕರೆ ಮಿಕ್ಸ್ ಮಾಡಿ ಇಟ್ಕೊಂಡ್ರಂತ ನೀರನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕೊಂಡ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ನೀರು ಥರನೇ ಇರಬೇಕು ಇದು, ಅಂದರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಇನ್ನೊಂದು ಸಾಮಗ್ರಿ ಹಾಕ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಪೂರಿ ಮಾಡ್ಕೊಳ್ಳೋಣ. ನೋಡಿ, ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿದೆ, ಸ್ಮೂತ್ ಆಗಿದೆ. ನೋಡಿ, ಈ ಥರ ಒಂದ್ಸಾರಿ ಎಣ್ಣೆ ಹಚ್ಚಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಬೌಲ್ ಗುಂಡಿನ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಪೂರಿ ಬೇಕೋ ಆ ಸೈಜಿಗೆ ಗುಂಡು ಮಾಡ್ಕೊಂಡು ಪೂರಿ ಮಾಡ್ಕೊಳ್ಳಿ. ನಾ 2 ರೀತಿ ಪೂರಿ ಮಾಡಿ ತೋರಿಸ್ತೀನಿ. ಇದಕ್ಕೆ ಆಯಿಲ್ ಕೂಡ ಹಚ್ಕೊಂಡು ಮಾಡ್ಕೋಬೋದು. ಪೂರಿ ಯಾಕೆ ಉಬ್ಬುದಿಲ್ಲ ಅಂದ್ರೆ, ನೀವು ಚಪಾತಿ ತೀಡ್ದಾಗೆ ಜೋರಾಗಿ ಲಟ್ಸಿದ್ರೆ ಪೂರಿ ಉಬ್ಬುದಿಲ್ಲ. ಇದನ್ನ ನೀಟಾಗಿ ನಿಧಾನಕ್ಕೆ ಈ ಥರ ಲಟ್ಸಿದ್ರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಈ ಥರ ನಿಧಾನಕ್ಕೆ, ಜಾಸ್ತಿ ಪ್ರೆಸ್ ಮಾಡದೇ ಇರೋ ಹಾಗೆ ನಿಧಾನಕ್ಕೆ
ಈ ಥರ ಲಟ್ಟಿಸ್ಬೇಕು. ಅಂದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಇನ್ನೊಂದು ಪೂರಿ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೇಕು. ಇದನ್ನ ಅಗದಿ ತೀರಾ ತೆಳ್ಳಗನ ಮಾಡ್ಕೋಬಾರ್ದು. ಒಂದು ಮೀಡಿಯಮ್ಗೆ ಸ್ವಲ್ಪ ದಪ್ಪನಾಗಿ ಹಾಕಿದ್ರೇನೆ ಚೆನ್ನಾಗಿರುತ್ತೆ ಇದು. ಇವಾಗ ಹಿಟ್ಟು ಹಚ್ಕೊಂಡು ಪೂರಿ ಮಾಡೋದನ್ನು ಕೂಡ ತೋರಿಸ್ತೀನಿ. ಕೆಲವೊಬ್ರಿಗೆ ಆಯಿಲ್ ಹಚ್ಕೊಂಡು ಮಾಡೋದು ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಂಡು ನಾವು ಮಾಡ್ಕೊಂತೀವಿ ಅಂತಾರೆ. ಅದಕ್ಕೆ ಈ ಥರ ಹಿಟ್ಟು ಹಾಕೊಂಡು ಕೂಡ ಮಾಡ್ಕೋಬೋದು. ನೋಡಿ, ನಿಧಾನಕ್ಕೆ ಈ ಥರ ಜಾಸ್ತಿ ಪ್ರೆಸ್ ಮಾಡ್ದಿರಾಗಿ ಈ ಥರ ಲಟ್ಸಿದ್ರೆ ಚೆನ್ನಾಗಿ ಪೂರಿ ಉಬ್ಬುತ್ತೆ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಒಂದೊಂದಾಗಿ ಪೂರಿ ಹಾಕ್ಕೊಂತೀನಿ. ನೋಡಿ, ಪೂರಿ ತಕ್ಷಣ ಉಬ್ಬಲಿಲ್ಲ ಅಂದ್ರೆ ಸ್ವಲ್ಪ ಈ ಥರ ಎಣ್ಣೆ ಹಾಕಿದ್ರೆ ತಾನೇ ಚೆನ್ನಾಗಿ ಉಬ್ಬುತ್ತೆ ಪೂರಿ. ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನ ಪೂರಿನ ಚೆನ್ನಾಗಿ ಕರ್ಕೋಬೇಕು. ಎರಡು ಕಡೆ ಚೆನ್ನಾಗಿ ಕರೆದಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಇವಾಗ ಇದನ್ನ ಒಂದು ಪ್ಲೇಟ್ಗೆ ತಕ್ಕೊಂತೀನಿ. ಇವಾಗ ಇನ್ನೊಂದು ಪೂರಿ ಹಾಕಿ ತೋರಿಸ್ತೀನಿ. ನೋಡಿ, ಇದು ಹೇಗೆ ಚೆನ್ನಾಗಿ ಹೋಗ್ಬೇಕು ನೋಡ್ರಿ. ಇದು ನೋಡಿ, ನೀವು ಜಾಸ್ತಿ ಪ್ರೆಸ್ ಮಾಡಿದ್ರೆ ಒಪ್ಪೋದಿಲ್ಲ. ನಿಧಾನಕ್ಕೆ ಈ ಥರ ಇದು ಮಾಡಿ ಲಟ್ಸ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಪೂರಿನ. ಎರಡು ಕಡೆನೂ ಚೆನ್ನಾಗಿ ಇದನ್ನು ಕರ್ಕೋಬೇಕು. ಇದನ್ನ ಆದಷ್ಟು ಮೀಡಿಯಂ ಉರಿಯಲ್ಲಿ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ತಕ್ಕೊಂತೀನಿ. ನೋಡಿ, ಆವಾಗಲೇ ಚಟ್ನಿಗೆ ಒಂದು ಇನ್ನೊಂದು ಸಾಮಗ್ರಿ ಹಾಕ್ಬೇಕಂದಿದ್ನಲ್ಲ, ಅದು ಈ ಕೊತ್ತಂಬರಿ ಹಾಕಿ ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿ ಆಯ್ತು ನೋಡ್ರಿ. ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಇದು ಡಿನ್ನರ್ಗೆ, ಲಂಚ್ಗೆ, ಮಕ್ಕಳ ಸ್ಕೂಲ್ ಬಾಕ್ಸ್ಗೆ ಕೂಡ ಮಾಡಿ ಕಟ್ಬೋದು. ಸೂಪರ್ ಆಗಿರುತ್ತೆ. ನಾವು ಒಂದು ಸ್ವಲ್ಪ ತಿಂದು ನೋಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.